ಎಲ್ರಿಗೂ ನಮಸ್ತೆ. ನಾನು ಜಯಶ್ರೀ ತುಮಕೂರಿಂದ. ನಮ್ಮ ಹಸು ಆಗಲೇ 9 ತಿಂಗಳು ಆಗೋಗಿದ್ದು, ನಾನು 2-3 ವಿಡಿಯೋದಲ್ಲೂ ಹೇಳಿದ್ದೆ. ನಮ್ಮ ಹಸು ಈಗ ಇನ್ನೊಂದು ಕರು ಹಾಕುತ್ತೆ, ಇನ್ನೂ ಹಾಕಿಲ್ಲ ಅಂತ ಅಂದ್ಬಿಟ್ಟು ಬೇರೆ ವಿಡಿಯೋದಲ್ಲೂ ನಾನು ತಿಳಿಸಿದ್ದೆ. ಮೊನ್ನೆ ಬೇರೆ ಅದಕ್ಕೆ ಮೇಯೋದಕ್ಕೆ ಹೋದಾಗ ಗಿಡದ ಹತ್ರ ಸಿಕ್ಕಾಕೊಂಡ್ಬಿಟ್ಟು ಅವಾಗ ಬೇರೆ ಸುಸ್ತಾಗ್ಬಿಟ್ಟಿತ್ತು. ಮತ್ತು ಡಾಕ್ಟ್ರನ್ನೂ ಕರೆಸಿದ್ವಿ ನಾವು. ಆವಾಗ ಅವ್ರು ಬಂದು ನೋಡಿಬಿಟ್ಟು, ಇಲ್ಲ ಇನ್ನೂ ಒಂದು 4-5 ದಿವಸ ಬೇಕು ಹಾಕೋದಕ್ಕೆ ಅಂತ ಹೇಳ್ಬಿಟ್ಟು ಮತ್ತೆ ಅದನ್ನೆಲ್ಲ ನೋಡಿಬಿಟ್ಟು ಹೋದರು. ಮತ್ತು ಹಸುನು ಮತ್ತೆ ಸ್ವಲ್ಪ ಹೊತ್ತು ನೀರೆಲ್ಲ ಕುಡ್ದಿರಲಿಲ್ಲ. ಆಮೇಲೆ ನೀರು ಗೀರು ಹುಲ್ಲು ಎಲ್ಲ ಮೇಯೋದಕ್ಕೆ ಶುರು ಮಾಡ್ತು. ಸರಿ ಅಂತ ಅಂದ್ಬಿಟ್ಟು ನಾವು ನೋಡೋಣ ಬಿಡು ಅಂತ ಸುಮ್ಮನಾಗಿದ್ವಿ. ಈಗ ಇವತ್ತು ಬೆಳಗ್ಗೆ ಕೊಟ್ಟಿಗೆ ಎಲ್ಲ ಗುಡಿಸಿ ಎಲ್ಲ ಆದಮೇಲೆ ನೋಡಿದ್ರೆ ಹಸು ಕರು ಹಾಕೋದಕ್ಕೋಸ್ಕರ ಟ್ರೈ ಮಾಡ್ತಾಯಿತ್ತು. ಸರಿ ಅಂತ ಅಂದ್ಬಿಟ್ಟು ನಾವು ಆಂಬುಲೆನ್ಸ್ ಅವರಿಗೆ ಫೋನ್ ಮಾಡಿದ್ವಿ. ಇಲ್ಲ 9 ಗಂಟೆ ಮೇಲೆ ಬರೋದು ಆಂಬುಲೆನ್ಸು ಅಂತ ಅಂದರು. ಡಾಕ್ಟ್ರಿಗೆ ಫೋನ್ ಮಾಡಿದ್ವಿ. ಅವರು ಇವತ್ತು ಭಾನುವಾರ ಅಂತ ಹೇಳಿ ಮತ್ತು ಇನ್ನೊಬ್ಬರು ಡಾಕ್ಟ್ರಿಗೆ ಹೇಳಿದರು. ಸರಿ ಅಂತ ಅಂದ್ಬಿಟ್ಟು ಡಾಕ್ಟ್ರು ಬಂದರು. ಬಂದುಬಿಟ್ಟು ನೋಡಿ, 1-2-3 ಜನರಿಗೆ ಕರೆಸ್ರಿ ಅಂತ ಅಂದರು. ಸರಿ ಅಂತ ಅಂದ್ಬಿಟ್ಟು ಹಾಕುತ್ತೆ ಈಗ ಕರು ಅಂತ ಅಂದರು. ಆಮೇಲೆ ನಾವು ನಮ್ಮ ಒಬ್ಬ ಹುಡುಗಂಗೆ ಬರೋದಕ್ಕೆ ಹೇಳಿದ್ವಿ. ಅವರೂ ಬಂದರು. ಮತ್ತು ನಮ್ಮ ಮನೆ ಹತ್ರನೇ ಹೊಸ ಮನೆ ಹತ್ರ ಕೆಲಸ ಮಾಡ್ತಾಯಿದ್ರು, ಅವರೊಬ್ಬರು ಬಂದರು, ನರಸಿಂಹಣ್ಣ ಅಂತೇಳಿ. ಆಮೇಲೆ ಡಾಕ್ಟ್ರು ಮತ್ತು ಅವರು 3 ಜನನೂ ಸೇರ್ಕೊಂಡ್ಬಿಟ್ಟು ಎಷ್ಟು ಪ್ರಯತ್ನ ಮಾಡಿದ್ರು ಅಂದರೆ ಅದನ್ನು ತೆಗಿಯೋದಕ್ಕೋಸ್ಕರ. ಅದು ಸಿಗ್ತಾನೇ ಇರಲಿಲ್ಲ, ತೆಗಿಯೋಕ್ಕೆ ಆಗ್ತಿರ್ಲಿಲ್ಲ. ಅದು ಹಸು ನೋಡಿದ್ರೆ ನಾಲ್ಗೆ ಎಲ್ಲ ಕಟ್ಕೊಂಡು ನೊರೆ ಬಾಯಲ್ಲೆಲ್ಲ ನೊರೆ ಬರ್ತಾಯಿತ್ತು. ಏನಪ್ಪ ಹಸುಗೆ ಏನಾಗ್ಬಿಡುತ್ತೋ ಅನ್ನೋ ಥರ ಹಸು ಆಡ್ತಾಯಿತ್ತು. ನಿಂತ್ಕೊಂಡಿದ್ದು ಮಲ್ಕೊಂಬಿಡ್ತದು ಆಗದಲ್ಲೇ. ಸಲ ನಾಲ್ಗೆ ಕಟ್ಕೊಳಕ್ಕೆ ಹೋಗೋದು, ನೊರೆ ಎಲ್ಲ ಬರೋದು, ಕಣ್ಣೆಲ್ಲ ಎತ್ತೆತ್ಲಗೋಗ್ಬಿಡೋದು, ಈ ಥರ ಎಲ್ಲ ಮಾಡ್ತಾಯಿತ್ತು ಹಸು. ನಾವು ಏನಪ್ಪ ಇದು ಹಿಂಗಾಯಿತು, ಸದ್ಯ ಬೇಗ ಬಂದುಬಿಟ್ರೆ ಸಾಕು ಕರು ಈಚೆಗೆ ಅಂತ ಅಂತಿದ್ವಿ. ಆದರೆ ಕರು ಅಷ್ಟು ಸುಲಭನಾಗಿ, ಇದು ಮೊದಲನೇದು ಇದು ಕರು ಆಗ್ತಾ ಇರೋದು ಹಸು. ಹಂಗಾಗ್ಬಿಟ್ಟು ಅಷ್ಟು ಸುಲಭನಾಗಿ ಇದು ಬರೋ ಥರ ಏನೂ ಕಾಣಿಸ್ತಾ ಇರಲಿಲ್ಲ. ಡಾಕ್ಟ್ರು ಮತ್ತು ಹುಡುಗರುಗಳು ಎಲ್ಲ ಟ್ರೈ ಮಾಡಿ ಎಷ್ಟು ಎಳೆದ್ರೂ ಅದು ಸಿಗ್ತಾನೇ ಇರಲಿಲ್ಲ ಎಳೆಯೋದಕ್ಕೆ. ಆಮೇಲೆ ಮತ್ತೆ ಒಂದು ಚೀಲ ಎಲ್ಲ ತೊಗೊಂಬಂದ್ಬಿಟ್ಟು ಅದಕ್ಕೆ ಕಾಲು ಏನೋ ಸಿಕ್ತು ಒಂದು. ಫಸ್ಟು ಕಾಲು ಹಿಡ್ದು ಎಳೆಯೋದಕ್ಕೆ ಟ್ರೈ ಮಾಡಿದ್ರು, ಕೆಳಗಡೆನೇ ಎಳಿಬೇಕು ಅಂದರು. ಡಾಕ್ಟ್ರು ನೋಡಿದ್ರೆ ಇಲ್ಲ, ನಿಂತ್ಕೊಂಡು ಇದ್ದರೆ ಹಸು ಅದಕ್ಕೆ ಕರು ಹಾಕೋದಕ್ಕೆ ಸುಲಭ ಆಗುತ್ತೆ, ಎತ್ತಿ ನಿಲ್ಸೋಣ ಅಂತ ಡಾಕ್ಟ್ರು ಹೇಳಿದ್ರು. ಆದರೆ ಅದು ಫುಲ್ ಸುಸ್ತಾಗೋಗ್ಬಿಟ್ಟಿತ್ತು ಹಸು, ನಿಂತ್ಕೊಳಕ್ಕೆ ಆಗ್ತಾ ಇರಲಿಲ್ಲ ಅದಕ್ಕೆ. ಸರಿ ಬೇಡ, ನಿಲ್ಸೋದು ಬೇಡ ಅಂತ ಅಂದ್ಬಿಟ್ಟು ಹೀಗೆ ಮಲಗ್ಸೇನೆ ಮಾಡೋಣ ಅಂತ ಅಂದ್ಬಿಟ್ಟು ಕಷ್ಟಪಟ್ಟು ಏನೇನೋ ಮಾಡಿ ಕೊನೆಗೆ ತಲೆ ಒಂದು ಸ್ವಲ್ಪ ಸಿಕ್ತು ಕಾಲಿನ ಜೊತೆಗೆ. ಕಾಲು ತಲೆ ಎಲ್ಲ ಹಿಡ್ಕೊಂಡ್ಬಿಟ್ಟು ನೋಡ್ರಿ ಎಳಿತಾ ಇದ್ದಾರೆ. ಮತ್ತು ಅದು ಸ್ವಲ್ಪ ಈಚೆ ಬರೋದು, ಮತ್ತು ಒಳಗಡೆನೇ ಹೊರಟೋಗ್ಬಿಡೋದು. ಅದು ಸಿಗ್ತಾನೇ ಇರಲಿಲ್ಲ. ಹಸು ನೋಡಿದ್ರೆ ಒದ್ದಾಡುತ್ತೆ. ಹಸುದು ಕಷ್ಟ ನೋಡೋಕ್ಕಾಗೋದಿಲ್ಲ ನಮಗಂತೂ. ಎಷ್ಟು ಕಷ್ಟನಪ್ಪ ಅನ್ನಂಗಾಗೋದು ನೋಡ್ರಿ. ಅವರು ಎಳೆದು ಸುಸ್ತಾಗಿ ಆಗ್ತಾನೇ ಇಲ್ಲ ಅವರಿಗೆ. ಏನಿದ್ರೂ ಹಸು ಕರುನ ಎಳೆಯೋದಕ್ಕೆ ಒಂದು 4 ಜನನಾದರೂ ಇರಬೇಕು ನೋಡ್ರಿ. ಈಗ ತಲೆ ಸಿಕ್ಕಿದೆ, ಅದನ್ನು ಹಸುನು ಟ್ರೈ ಮಾಡ್ತಾ ಇದೆ. ಈಗ ಇನ್ನೇನು ಬರುತ್ತೆ ಈಗ ಅಂತ ಅಂದ್ಬಿಟ್ಟು ಈಗ ಜೋರಾಗಿ ಹಾಕಿ ಎಲ್ಲರೂ ಎಳಿತಾ ಇದ್ದಾರೆ. ಡಾಕ್ಟ್ರು ಪಾಪ ಮಲ್ಕೊಂಡೇ ಬಿಟ್ರು. ಅವರು ಡಾಕ್ಟ್ರು ನೋಡಿ, ಅವ್ರ ಕೈಲಿ ಆಗ್ತಾಯಿಲ್ಲ, ಅವರು ಕುತ್ಕೊಂಡು ಮಾಡೋದಕ್ಕೆ ಆಗ್ತಾಯಿಲ್ಲ ಅವರಿಗೆ ಕರುನ ತೆಗಿಯೋದಕ್ಕೆ. ಕೊನೆಗೆ ಮಲ್ಕೊಂಡು ಎಷ್ಟು ಕಷ್ಟ ನೋಡಿ. ಎಲ್ಲ ಜೀವಗಳಿಗೂ ಒಂದು ಜೀವ ಈಚೆ ಕಡೆ ತೆಗಿಬೇಕು ಅಂತ ಅಂದರೆ, ಅದಕ್ಕೊಂದು ಜೀವ ಕೊಡಬೇಕು ಅಂದರೆ ನಿಜವಾಗ್ಲೂ ನಮ್ಮ ಪ್ರಕೃತಿನಲ್ಲಿ ಎಷ್ಟು ಒಂದು ಜೀವಕ್ಕೆ ಬೆಲೆ ಇರುತ್ತೆ. ಆ ಜೀವ ಈಚೆ ಬರಬೇಕು. ನೋಡಿ ಕರು ಬಂತು, ಹೇಳಿದ್ರು ಅಂತೂ ಎಲ್ಲ ಟ್ರೈ ಮಾಡಿ ಈಗ ನೋಡಿ ಬಂದು
ಕರು ನೋಡಿ, ಕರು ಸದ್ಯ ಈಚೆಗೆ ಬಂತು. ಅದು ಬಾಯಲ್ಲಿರೋದು ಅದೇನೋ ಅದು ಗಲೀಜಿರುತ್ತೆ, ಅದು ಬಾಯಲ್ಲಿರುತ್ತೆ. ಅದು ಹುಟ್ತಿದ್ದಂಗೆ ಕರುದು ಬಾಯಲ್ಲಿರೋ ಗಲೀಜನ್ನೆಲ್ಲ ತೆಗೆದುಬಿಡ್ತಾರೆ. ಫಸ್ಟು ತೆಗೆದುಬಿಟ್ಟು ನೋಡ್ರಿ, ಈಗ ಒಂದು ಸ್ವಲ್ಪ ಹೊತ್ತು ಸುಧಾರಿಸ್ಕೊಂಡ್ಲಿ ಅಂತೇಳಿ ಆ ಕರುನ ಬಿಟ್ಟಿದ್ದಾರೆ. ಹಸು ಕರುನು ಎರಡನ್ನೂ. ಆಮೇಲೆ ಡಾಕ್ಟ್ರ್ ಏನು ಹೇಳಿದ್ರು, ನಿಲ್ಲಿಸ್ಬಿಡಿ ಹಸುನ, ಇಲ್ಲಾಂದರೆ ಹೊಟ್ಟೆ ಉಬ್ಬರ ಬಂದ್ಬಿಡುತ್ತದು ಅಂತ ಹೇಳಿದ್ರು. ಅದು ಹಸು ಎದ್ದೇಳ್ತಾನೆ ಇರಲಿಲ್ಲ. ಆಮೇಲೆ ಈಗ ಕರುನ ಈ ಕಡೆ ತೆಗೆದಾಕ್ಬಿಟ್ಟು ಆಮೇಲೆ ಹಸುನ ಈಗ ನಿಲ್ಲಿಸೋದಕ್ಕೆ ನೋಡ್ರಿ, ಹಸು ನೋಡ್ತಾ ಇದೆ. ಕರು ಹುಟ್ಬಿಡ್ತಾ ಈಗ ಅದಕ್ಕೆ ಒಂದು ಸ್ವಲ್ಪ ಖುಷಿಯಾಗಿದೆ ಹಸುಗೆ. ಕರುನ ನೋಡಿ ಈ ಕಡೆ ತೊಗೊಂಬಂದ್ಬಿಟ್ಟು ಹಾಕ್ತಾ ಇದ್ದಾರೆ ಈ ಕಡೆ. ಹಸು ಏನು ಸುಸ್ತಾಗ್ಬಿಟ್ಟು ಸುಮ್ಮನೆ ಮಲ್ಕೊಂಬಿಟ್ಟಿದೆ. ಅದೇನು ಅಳ್ಳಾಡ್ತಾನೆ ಇಲ್ಲ, ಅಷ್ಟು ಸುಸ್ತಾಗ್ಬಿಟ್ಟಿದೆ ಹಸು ಅಂತೂ. ನೋಡ್ರಿ, ಎಲ್ಲ ನೊರೆ, ಬಾಯಿ ತುಂಬ ನೊರೆ ಬಂದ್ಬಿಟ್ಟಿದೆ ಅದಕ್ಕೆ. ಈಗ ಡಾಕ್ಟ್ರು ಇಲ್ಲ ನಿಲ್ಲಿಸ್ಬಿಡಿ ಹಸುನ ಅಂತ ಹೇಳಿದ್ರು. ಅವರೆಲ್ಲ ಕೈಯೆಲ್ಲ ಅದಕ್ಕೆ ಅಂತ ಹೋದ್ರು. ಸರಿ ಅಂತ ಅಂದ್ಬಿಟ್ಟು ಈಗ ಹಸುನ ನಿಲ್ಲಿಸೋಕ್ಕೆ ನೋಡ್ರಿ, ಅದು ಇನ್ನೂ ನಾಲ್ಗೆನೇ ಇದು ಮಾಡ್ಕೊತಾ ಇದೆ, ಅಷ್ಟು ಸುಸ್ತಾಗ್ಬಿಟ್ಟಿದೆ ಹಸು. ಅವರು ಇನ್ನೊಂದು ಸಾರಿ ಮತ್ತೆ ಡಾಕ್ಟ್ರು ಬಂದುಬಿಟ್ಟು ಒಂದೊಂದು ಸಾರಿ 2 ಕರು ಇರುತ್ತಂತೆ ಹೊಟ್ಟೆ ಒಳಗಡೆ, ಅದಕ್ಕೆ ಏನಾದರೂ ಇದೆಯಾ ತಡಿ ಅಂತ ಅಂದ್ಬಿಟ್ಟು ಇನ್ನೊಂದು ಸಾರಿ ಬಂದುಬಿಟ್ಟು ಚೆಕ್ ಮಾಡಿ ನೋಡಿದ್ರು ಅವರು. ಸರಿ ಕರು ಏನೂ ಇಲ್ಲ ಅಂತ ಅಂದ್ಬಿಟ್ಟು ಹೋದ್ರು ಅವರು. ಈಗ ಹಸು ನೋಡಿ ಈಗ ಎದ್ದು ನಿಂತ್ಕೊಳತ್ತೀಗ. ಕರು ನೋಡ್ತಾ ಅಷ್ಟು ಸುಸ್ತಾಗಿದ್ರು ಅದು ಜೀವಕ್ಕೆ, ಆದರೂ ಅದು ತನ್ನ ಕರುನ ನೋಡ್ತಿದ್ದಂಗೆ ಹಸು ನೋಡ್ರಿ ಎದ್ದು ನಿಂತ್ಕೊಂಡೇ ಬಿಡ್ತು. ಹಸುನೇ ಎಲ್ಲಿ ಬದುಕುತ್ತೋ ಇಲ್ವೋ ಅನ್ನಂಗೆ ಆಗ್ತಾಯಿತ್ತು. ಅದು ನಾಲ್ಗೆ ಕಟ್ಕೊಂಡು ನೊರೆ ಸುರಿಸ್ಕೊಂಡು ಬಾಯಿಂದ ಹಸು ಬದುಕುತ್ತೋ ಇಲ್ಲಪ್ಪ ಅನ್ನೋ ಥರ ಆಡ್ತಿತ್ತದು. ನೋಡಿ, ಅದು ಕರು ಹುಟ್ತಿದ್ದಂಗೆ ಅದಕ್ಕೆ ಅದು ಎಲ್ಲಿಂದ ಬಂತೋ ಶಕ್ತಿ. ಇದಕ್ಕೆ ದೇವರು ಪ್ರಕೃತಿನಲ್ಲಿ ತಾಯಿಗೆ ಎಷ್ಟು ಶಕ್ತಿ, ಒಂದು ಜೀವ ಕೊಡೋದಕ್ಕೆ ಇರೋವಂಥ ದೇವರಿಗೆ ನಿಜವಾಗ್ಲೂ ನಾವು ನಮಸ್ಕಾರ ಹೇಳಬೇಕು. ನಾವು ಈ ಸೃಷ್ಟಿಗೆ ಒಂದು ನಾವು ಥ್ಯಾಂಕ್ಸ್ ಹೇಳಬೇಕಾಗುತ್ತೆ. ನಮ್ಮ ಈ ವಿಡಿಯೋ ನೋಡಿದಂಥ ಎಲ್ರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು.